ಗುರುವಾರ ಸಂಪುಟ ಸಭೆಯಲ್ಲಿ ಈ ಒಂದು ರಿಪೋರ್ಟ್ ಬಗ್ಗೆ ಚರ್ಚೆ ಆಗುತ್ತೆ. ಆ ಒಂದು ಸಭೆಗೆ ನೀವು ಏನ್ ಸಂದೇಶವನ್ನ ರವಾನೆ ಮಾಡ್ತೀರಾ ಅಂತ? ನಾನು ಇಷ್ಟೇ ಕೇಳೋದು, ಈ ಸರ್ಕಾರ ಮತ್ತು ಎಲ್ಲ ಮಂತ್ರಿವರ್ಗದವ್ರಿಗೂ ಎಲ್ರಿಗೂ ನಾನು ಇಷ್ಟೇ ಕೇಳೋದು, ಏನು ನೀವು ಎಲ್ರಿಗೂ ನ್ಯಾಯ ದೊರಕಿಸ್ಕೊಡೋಂಥ ಕೆಲಸ ನೀವು ಮಾಡಿ. ಏನು ಇವತ್ತು ಆಗಿರ್ತಕ್ಕಂಥ ನ್ಯೂನ್ಯತೆಗಳನ್ನ ನೀವು ನೋಡಿ, ನೀವೇ ಪರಿಶೀಲಿಸಿ. ಇಲ್ಲ ಇದು ಸರಿ ಇಲ್ಲ, ಇದನ್ನು ಹೊಸ್ದಾಗಿ ಮಾಡಿಸ್ಬೇಕು ಅಂತೇಳಿ ನೀವೆಲ್ಲರೂ ಕೂಡ ನಮ್ಮ ಜಾತಿಗಳಲ್ಲೇ ಕಲಹ ತಂದಿಡಬೇಡಿ. ನಾವೀಗ ಬೇರೆ ಜಾತಿಯವ್ರು ನೋಡಿದಾಗ ಅವ್ರ ಜಾತಿ ಇಷ್ಟು ಜನ ಇದ್ದಾರೆ, ಮೋಸ ಮಾಡಿಸಿ ನಮ್ಮನ್ನು ಕಡಿಮೆ ಮಾಡಿ ಅವ್ರ ಜಾತಿ ಹೆಚ್ಚಿಗೆ ಮಾಡಿಸ್ಕೊಂಬಿಟ್ರು ಅನ್ನೋದು ಪ್ರತಿಯೊಬ್ಬರಲ್ಲೂ ಅದು ಬರ್ತದೆ. ಬಂದಾಗ ನಾವು ಎಲ್ಲರೂ ಕೂಡ ನಾವೆಲ್ಲ ಅಣ್ಣ ತಮ್ಮಂದರು ನೆಮ್ಮದಿಯಲ್ಲಿ ಬದುಕಬೇಕು. ಅದರಿಂದ ಜಾತಿ ಕಲಹ ಬರೋ ರೀತಿಯಲ್ಲಿ ಮಾಡಬೇಡಿ, ಎಲ್ರಿಗೂ ನ್ಯಾಯ ಬರಬೇಕು. ನೀವೆಲ್ಲ ಮನಸ್ಸು ಮಾಡಿ, ನೀವತ್ತೇನು ಕ್ಯಾಬಿನೆಟ್ ಮಂತ್ರಿಗಳು ಏನಿರ್ತೀರೋ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನೀವು ಎಲ್ಲ ಜನಾಂಗಕ್ಕೂ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ನೀವು ಮಾಡಬೇಕು ಅಂತ ಇಷ್ಟೇ ಕೇಳ್ಕೊಳ್ಳೋದು. ಜಾತಿ ಗಣತಿ ವರದಿಯ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಸಭೆಯ ಬಗ್ಗೆ ಆಗಿರ್ಬೋದು, ಒಕ್ಕಲಿಗ ಸಮುದಾಯದ ಶಾಸಕರು ಹಾಗೆಯೇ ಸಚಿವರ ಒಂದು ನಿಲುವೇನು ಅಂತ? ಅವರ ನಿಲುವು ಈಗಾಗಲೇ ಮೊನ್ನೆ ಕ್ಯಾಬಿನೆಟಲ್ಲಿ ಆದಂಥ ಇದರಲ್ಲಿ ಯಾರೂ ಏನೂ ಮಾತನಾಡೋಕ್ಕಂಥ ಅವಕಾಶ ಸಿಗಲಿಲ್ಲ. ಅಲ್ಲಿ ಇದನ್ನು ಮಂಡನೆ ಮಾಡಿಸ್ಬೇಕಿತ್ತು. ಸಿದ್ದರಾಮಯ್ಯನವರ ಒಂದು ಅದು ಹಠ ಇತ್ತು. ಹಠದ ಪ್ರಕಾರ ಅವರು ಮಂಡನೆ ಮಾಡಿಸಿದ್ದಾರೆ. ಅದಕ್ಕೆ ಆದಂಥ ಸಭೆನ 17ನೇ ತಾರೀಕು ಅವರೇ ಒಂದನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಜನಾಂಗದವರು ನಾವು ಮಾತಾಡ್ತಾರೆ ಮತ್ತು ಇದಕ್ಕೆ ನ್ಯಾಯ ಸಿಗ್ತದೆ ಅಂತ ನಾನಂತೂ ಅಂದ್ಬಿಡಿ. ಇನ್ ಕೇಸ್ ವರದಿಯನ್ನ ಜಾರಿ ಮಾಡಿದ್ರೆ ಒಕ್ಕಲಿಗ ಸಮುದಾಯದ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದಿನ ಹೋರಾಟದ ಸ್ವರೂಪ ಹೆಂಗಿರುತ್ತೆ ಅಂತ? ನಾವು ಈಗ ಎಲ್ಲ ನಮ್ಮ ಜನಾಂಗ, ನಮ್ಮ ಜನ ಶಾಸಕರನ್ನ ಮಾಡಿರೋದು, ಮಂತ್ರಿಗಳು ಮಾಡಿರೋದು ಎಲ್ಲ ಅವ್ರು ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗೋವಾಗ ನಾವು ಇದನ್ನು ಖಂಡಿಸ್ತೀರಿ, ಉಗ್ರ ಹೋರಾಟ ಮಾಡ್ತೀರಿ. ಅದನ್ನು ಅವ್ರು ಕೊಡ್ಬೋದು, ಕೊಡದೇನೂ ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಅವರಿಗೆ ನಮ್ಮ ಜನಾಂಗ ಬೇಕು, ನಮ್ಮ ಜನಾಂಗ ನಮ್ಮನ್ನು ಇಲ್ಲಿ ಈ ಮಟ್ಟಕ್ಕೆ ನಮ್ಮನ್ನು ಗೆಲ್ಲಿಸಿ ನಮ್ಮನ್ನು ಮುಖಂಡರುಗಳನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಜನಾಂಗ. ನಮ್ಮ ಜನಾಂಗದ ಪರವಾಗಿ ನಾವು ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಅದು ಇರಬೇಕು. ನಾವು ಹೇಳೋಂಥದ್ದಲ್ಲ, ಅವರೇ ತಿಳ್ಕೊಂಡು ಅವರ ಜನಾಂಗನ ಅವರು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಇಚ್ಛೆ. ಡಿ.ಕೆ. ಶಿವಕುಮಾರ್ ಅವರು ಈಗ DCM ಆಗಿದ್ದಾರೆ, ಅವರ ನಿಲುವೇನು? ಅವ್ರು ನಿಮ್ಮ ಪರವಾಗಿ ಬೆಂಬಲವಾಗಿ ನಿಂತಿದ್ದಾರಾ ಅಂತ? ಅವ್ರ ನಿಲುವು ಏನು ಅಂತ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಇವತ್ತೇನೋ ಸಭೆ ಕರೆದಿದ್ದಾರಂತೆ, ಅದು ಶಾಸಕರದ್ದು ಮಂತ್ರಿಗಳದ್ದು ಇವ್ರದ್ದು ಕರೆದಿದ್ದಾರೆ. ಅವರಲ್ಲಿ ಏನು ತೀರ್ಮಾನ ತೊಗೊತಾರೋ ನಾವು ಇನ್ನೊಂದು ದಿವಸ ಇದೆ ಅದನ್ನು ಕಾದು ನೋಡೋಂಥ ಒಂದು ಇದನ್ನು ನಾವು ಮಾಡ್ಕೊಂಡಿದ್ದೀವಿ. ಆರ್ ಅಶೋಕ್ ಅವರಾಗಿರ್ಬೋದು, ಹಾಗೆಯೇ H.D. ಕುಮಾರಸ್ವಾಮಿ ಅವರು ಕೂಡ ಜವಾಬ್ದಾರಿಯುತ ಆದಂತಹ ಹುದ್ದೆಯಲ್ಲಿದ್ದಾರೆ. ಸೊ ಅವ್ರ ಹತ್ರ ನೀವೇನಾದ್ರೂ ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿದ್ರ? ಅವ್ರ ಅಭಿಪ್ರಾಯಗಳು ನಿಮ್ಮ ಹತ್ರ ಏನಾದ್ರು ಹೇಳಿದ್ರ ಅಂತ? ಈಗ ಎಲ್ಲ ಮುಖಂಡರುಗಳನ್ನು ಭೇಟಿ ಆಗೋದು ಸ್ವಾಮೀಜಿಗಳ ಹತ್ರ ಸಭೆ ಆದ ಮೇಲೆ. ಸಭೆ ಆದ ತಕ್ಷಣ ನಾವು ಪಕ್ಷ ಭೇದ ಬಿಟ್ಟು ಎಲ್ಲ ಪಕ್ಷದ ಮುಖಂಡರುಗಳನ್ನ ನಾವು ಭೇಟಿ ಮಾಡ್ತೀರಿ. ಆಮೇಲೆ ಇವನ್ನು ಕಾಂಗ್ರೆಸ್ ಮುಖಂಡರುಗಳನ್ನೂ ನಾವು ಭೇಟಿ ಮಾಡ್ತೀರಿ. ನಮ್ಮ ಜನಾಂಗ ಈ ಥರ ಅನ್ಯಾಯ ಆಗ್ತಾಯಿದೆ, ಇದನ್ನು ನೀವು ಹೊಸ್ದಾಗಿ ಮಾಡಿಸಿ ಏನು ಯಾವ ರೀತಿ ಬರ್ತದೋ ರಿಪೋರ್ಟು ಆ ರೀತಿ ನಾವು ಎಲ್ಲರೂ ಒಪ್ಕೊಳಕ್ಕೆ ನಾವು ತಯಾರಿದ್ದೀರಿ ಅಂಥೇಳಿ. ಯಾಕೆಂದರೆ ಹಿಂದೆ ಆದಾಗ ನಾವು ಜಾಗರೂಕತೆ ವಹಿಸಿಲ್ಲ. ಯಾವಾಗ ಯಾರೋ ಮಾಡ್ತಾವ್ರೆ, ಎಲ್ಲೋ ಮಾಡ್ತಾವ್ರೆ ಅಂತ ಯಾರೋ ಹೋದರು. ಈಗ ಕೆಲವು ಇವತ್ತೇನೋ ಜನಸಂಖ್ಯೆ ಜಾಸ್ತಿ ತೋರಿಸ್ತಾ ಇದೆಯಲ್ಲ, ಆ ಒಂದು ಜನಾಂಗದವರು ಅವರೇ ಒಂದು ಪರ್ಸ್ನಲ್ ಆಸಕ್ತಿ ವಹಿಸಿ ಎಲ್ಲರನ್ನೂ ಕೂಡ ಆ ಒಂದು ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಹೆಸರುಗಳನ್ನ ಸೇರಿಸೋದ್ರಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಯಾರ್ಯಾರಿದ್ದಾರೋ ಅವ್ರವ್ರು ಬೇಕಾದವ್ರನ್ನ ಅವ್ರು ಸೇರಿಸ್ಕೊಂಬಿಟ್ಟವ್ರೆ. ಅದಕ್ಕೋಸ್ಕರ ಹಂಗಾಗಿದೆ. ಹಂಗಾಗಬಾರ್ದು, ನ್ಯಾಯವಾಗಿ ಆಗಲಿ ಅಂಥೇಳಿ ನಾನು ಈ ಸಂದರ್ಭ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಏನು ಸಂದೇಶ ಅಥವಾ ಯಾವ ರೀತಿಯಂತಹ ಮನವಿಯನ್ನ ಮಾಡ್ತೀರಾ ಅಂತ? ಮನವಿ ನಾನು ಇಷ್ಟೇ ಕೇಳೋದು, ಎಲ್ರಿಗೂ ನ್ಯಾಯ ದೊರಕಿಸ್ಕೊಡಿ. ನೀವು ಯಾರಿಗೂ ಅನ್ಯಾಯ ಆಗೋಕ್ಕೆ ನಿಮ್ಮ ಸರ್ಕಾರದಲ್ಲಿ ಆಗಬಾರ್ದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರುವಾಗ ಈ ಥರ ಅನ್ಯಾಯ ಯಾರಿಗೂ ಆಗೋದು ಬೇಡ. ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಎಲ್ಲ ಒಂದೇ ಭಾವನೆಯಿಂದ ಎಲ್ಲ ಸಮುದಾಯಗಳವರೆಗೂ ಒಪ್ಪಿಗೆ ಆಗೋ ರೀತಿಯಲ್ಲಿ ನೀವು ಮಾಡಿಸಿ, ಇನ್ನೊಂದು ಜಾತಿ ಜನಗಣತಿ ಮಾಡಿಸಿ ಅಂಥೇಳಿ ನಾನು ಅವ್ರನ್ನ ಈ ಮೂಲಕ ಕೇಳ್ಕೊಂಡೆ. ಓಕೆ.
ಇದಾಗಿತ್ತು ಜಾತಿ ಗಣತಿ ವರದಿಯ ಬಗ್ಗೆ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರಾಗಿರುವಂತಹ ಕೆಂಚಪ್ಪ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.